ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸನ್ನು ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಹೊರಟಿರೋ ಟಾಪಿಕ್ ಬಂದು ಆಫರ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಈ ಆಫರ್ ಟ್ರಯಾಂಗಲ್ ಅಂದರೆ ಏನು, ಯಾವ ಕಾಂಟಿನೆಂಟಲ್ ಬರುತ್ತೆ, ಅಥವಾ ಜಿಯೋಗ್ರಾಫಿಕಲ್ ಆಸ್ಪೆಕ್ಟಿಂದ ಇದೇನು ತುಂಬಾ ಇಂಪಾರ್ಟೆನ್ಸ್ ಪಡ್ಕೋತಾ ಇದೆ, ಈ ದೃಷ್ಟಿಯಾದಂತಹ ಒಂದು ಇಂಪಾರ್ಟೆನ್ಸ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡ್ಕೊಳ್ಳಿ. ಆಫರ್ ಟ್ರಯಾಂಗಲ್ ಏನು ಅಥವಾ ಯಾವ ಕಾಂಟಿನೆಂಟಲ್ಲಿ ಬರುತ್ತೆ ಅಂದರೆ ಅದು ಆಫ್ರಿಕಾ ಕಾಂಟಿನೆಂಟಲ್ಲಿ ಬರುವಂತಹ ಒಂದು ಸ್ಥಳವನ್ನು ಅಥವಾ ಒಂದು ಮೂರು ಪ್ಲೇಟ್ಗಳು ಸೇರುವಂತಹ ಒಂದು ಜಾಗವನ್ನು ಆಫರ್ ಟ್ರಯಾಂಗಲ್ ಅಂತ ಕರಿತೀವಿ. ಅದರಲ್ಲೂ ಆಫ್ರಿಕನ್ ಆರ್ನ್ ಅಂತ ಏನು ಕರಿತೀವಿ ಅಥವಾ ಇಥಿಯೋಪಿಯಾ ಇರುವಂತಹ ಒಂದು ಪ್ರದೇಶವನ್ನು ಏನು ಆಫ್ರಿಕನ್ ಆರ್ನ್ ಪ್ರದೇಶ ಅಂತ ಕರಿತೀವಿ. ಆ ಆಫ್ರಿಕನ್ ಆರ್ನ್ ಪ್ರದೇಶದಲ್ಲಿರುವಂತಹ ಒಂದು ಜಿಯೋಲಾಜಿಕಲ್ ಡಿಪ್ರೆಷನ್ ಆಗಿದಂತಹ ಒಂದು ಸ್ಥಳಕ್ಕೆ ಒಂದು ಭೌಗೋಳಿಕವಾಗಿ ಖಿನ್ನತೆಯನ್ನು ಹೊಂದಿರುವಂತಹ ಒಳಗಡೆ ಹೋಗ್ತಾ ಇರುವಂತಹ ಒಂದು ಪ್ರದೇಶವನ್ನು ಆಫರ್ ಟ್ರಯಾಂಗಲ್ ಅಂತ ಕರಿತೀವಿ. ಈ ಆಫರ್ ಟ್ರಯಾಂಗಲ್ ಏನಿದೆ ಇದು ನುಬಿಯನ್, ಸೊಮಾಲಿ ಅಂಡ್ ಅರೇಬಿಯನ್ ಪ್ಲಾಟ್ಯೂಗಳು ಅಥವಾ ಪ್ಲೇಟ್ಗಳು ಏನಂತ ಕರಿತೀವಿ. ಇದು ಸಂಧಿಸುವಂತಹ ಒಂದು ಜಾಗವನ್ನು ನಾವು ಆಫರ್ ಟ್ರಯಾಂಗಲ್ ಅಂತ ಕರಿತೀವಿ. ಇದು ಪೂರ್ವ ಆಫ್ರಿಕಾದ ಅಂದರೆ ಈಸ್ಟರ್ನ್ ಆಫ್ರಿಕಾ ಅಂತ ಏನು ಕರಿತೀವಿ ಅಥವಾ ಗ್ರೇಟ್ ರಿಫ್ಟ್ ವ್ಯಾಲಿ ಅಂತ ಏನು ಕರಿತೀವಿ, ಆ ಗ್ರೇಟ್ ರಿಫ್ಟ್ ವ್ಯಾಲಿಯ ಒಂದು ಪಾರ್ಟ್ ಆಗಿರುವಂತಹ ಆಫರ್ ಟ್ರಯಾಂಗಲ್ ಆಗಿದೆ. ಇದ್ರ ಜೊತೆಗೆ ಎರಿಟ್ರಿಯಾ, ಜಿಬೌಟಿ ಅಂಡ್ ಇಥಿಯೋಪಿಯಾದ ಒಂದು ಈ ರಾಷ್ಟ್ರಗಳಿದೆ. ಈ ಮೂರು ರಾಷ್ಟ್ರಗಳ ಒಂದು ಗಡಿಯಲ್ಲಿ ಕಂಡು ಬರುವಂತಹ ಒಂದು ಆಫರ್ ಕರಿತೀವಿ. ಸೊ ನಿಮಗೆಲ್ಲ ನೋಡ್ತಾ ಇದ್ದಂಗೆ ಇದು ನುಬಿಬಿಯನ್ ಪ್ಲೇಟು ಅಂಡ್ ಇದು ಸೊಮಾಲಿಯನ್ ಪ್ಲೇಟು ಅಂಡ್ ಇದು ಅರೇಬಿಯನ್ ಪ್ಲೇಟ್. ಸೊ ಈ ಮೂರು ಪ್ರದೇಶಗಳು ಸಂಧಿಸುವಂತಹ ಜಾಗವನ್ನು ಇದನ್ನು ಆಫರ್ ಟ್ರಯಾಂಗಲ್ ಅಂತ ಕರೆಯುವಂಥದ್ದು. ಸೊ ಇದಿಷ್ಟು ಆಫರ್ ಟ್ರಯಾಂಗಲ್ ಪ್ರದೇಶ. ಸೊ ಯಾವೆಲ್ಲ ಪ್ಲೇಟ್ಗಳು ಸುತ್ತ ಬರುತ್ತೆ ಅಂತ ನೋಡೋದಾದ್ರೆ ನಿಮಗೆ ನುಬಿಯನ್ ಈ ಕಡೆ ಬರುತ್ತೆ, ದೆನ್ ಸೊಮಾಲಿಯನ್ ಇಲ್ಲಿ ಬರುತ್ತೆ, ದೆನ್ ಅರೇಬಿಯನ್ ಇಲ್ಲಿ ಬರುತ್ತೆ. ಈ ಮೂರು ಪ್ಲೇಟ್ಗಳು ಒಂದು ಸಂಧಿಸುವಂತಹ ಜಾಗವನ್ನು ಆಫರ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಈ ಆಫರ್ ಟ್ರಯಾಂಗಲ್ ಜೊತೆ ನೀವು ಯಾವ್ಯಾವ ಕಂಟ್ರಿಗಳು ಕೂಡ ಬರುತ್ತೆ ಅಂತ ನೋಡ್ಕೋಬೇಕಾಗತ್ತೆ. ಒಂದು ಜಿಬೌಟಿ ಆಗಿರ್ಬೋದು, ಅದ್ರ ಜೊತೆಗೆ ಇಥಿಯೋಪಿಯಾ ಆಗಿರ್ಬೋದು, ಅದ್ರ ಜೊತೆಗೆ ಎರಿಟ್ರಿಯಾ. ಇವು ಮೂರು ದೇಶಗಳು ಈ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ. ಎರಿಟ್ರಿಯಾ ಆಗಿರ್ಬೋದು ಅಥವಾ ಇಥಿಯೋಪಿಯಾ ಆಗಿರ್ಬೋದು ಅಂಡ್ ಜಿಬೌಟಿ ಆಗಿರ್ಬೋದು. ಸೊ ಅಂಡ್ ಸೊಮಾಲಿಯಾದು ಇಷ್ಟು ಬರಲ್ಲ, ಸೊ ಸ್ವಲ್ಪ ಬರುತ್ತೆ. ಅಂಡ್ ಜಿಬೌಟಿ, ಈ ನಾಲ್ಕು ರಾಷ್ಟ್ರಗಳು ಈ ಒಂದು ಪ್ಲೇಟು ಏನಿದೆ ಅಥವಾ ಆಫರ್ ಟ್ರಯಾಂಗಲ್ ಅಂತ ಕರಿತೀವಿ ಈ ಭಾಗದಲ್ಲಿ ಕಂಡು ಬರುತ್ತೆ. ಸೊ ಅದ್ರ ಜೊತೆಗೆ ಯಾವೆಲ್ಲ ಸಿ ಇದೆ, ರೆಡ್ ಸಿ ಇಂಪಾರ್ಟೆನ್ಸ್ ಏನು, ಅಥವಾ ಗಲ್ಫ್ ಆಫ್ ಅಡೆನ್ ಆಗಿರ್ಬೋದು, ಬೆಲ್ ಮಂಡಪ್ ಆಗಿರ್ಬೋದು. ಸೊ ಇದೆಲ್ಲವೂ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಲೇಕ್ಗಳು ತುಂಬಾ ಇಂಪಾರ್ಟೆಂಟ್ ಇದೆ. ಲೇಕ್ ಆಲ್ಸಾಲ್ ಆಗಿರ್ಬೋದು ಅಥವಾ ಲೇಕ್ ಹಾಬೆ ಅಥವಾ ಇವು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್. ಎಕ್ಸಾಮ್ ಪರ್ಸ್ಪೆಕ್ಟಿಂದ ಅದು ಜಿಯೋಗ್ರಫಿ ಆಸ್ಪೆಕ್ಟಿಂದ ತುಂಬಾ ನೀವೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೀವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಬೆಳಿಗ್ಗೆ. ಸೊ ಅದ್ರ ಜೊತೆಗೆ ಏನಕ್ಕೆ ಇದು ಇಂಪಾರ್ಟೆನ್ಸು, ಆಫರ್ ಟ್ರಯಾಂಗಲ್ ಯಾಕೆ ಇಕ್ಕಿದ್ದಂತೆ ಸುದ್ದಿನಲ್ಲಿದೆ ಅಂತ ನೋಡ್ತಾ ನಿಮಗೆಲ್ಲ ಗೊತ್ತಾಗಿದ್ದಂಗೆ ಈ ಈಸ್ಟರ್ನ್ ಆಫ್ರಿಕಾದಲ್ಲಿ ಗ್ರೇಟ್ ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ಅಂದರೆ ಆಫ್ರಿಕಾ ಎರಡು ಹೋಲ್ ಆಗ್ತಾ ಇದೆ. ಅಂದರೆ ಅದು ರಿಫ್ಟ್ ವ್ಯಾಲೀಸ್ ಅಂದರೆ ಸ್ತರಭಂಗ ಅಂತ ಕರಿತೀವಿ. ಅಂದರೆ ಈ ಪ್ಲಾಟ್ಯೂಗಳು ಅಥವಾ ಏನಿರುತ್ತೆ ಅಂದರೆ ಈ ಪ್ಲೇಟ್ಸ್ ಅಂತ ಏನು ಕರಿತೀವಿ, ಈ ಆಫ್ರಿಕನ್ ಪ್ಲೇಟ್ ಏನಿದೆ, ಸೊ ಈ ಒಂದು ಪ್ಲೇಟು ಎರಡು ಭಾಗವಾಗಿ ಸೀಳ್ತಾ ಇದೆ. ಸೊ ಆ ಸೀಳುವಂತಹ ಪ್ರಕ್ರಿಯೆ ಈಗ ತುಂಬಾ ಹೆಚ್ಚಾಗಿದೆ. ಸೊ ಹೆಚ್ಚಾಗ್ತಾ ಇರೋದ್ರಿಂದ ಈ ಏನು ಆಫರ್ ಟ್ರಯಾಂಗಲ್ ಅಂತ ಕರಿತೀವಿ ಇದು ಇಬ್ಬಾಗ ಒಂದು ಭಾಗವಾಗಿ ಅಲ್ಲೊಂದು ತಿರ್ಗಾ ಕೂಡ ಒಂದು ಫಾರ್ಮ್ ಆಗ್ಬೋದು ಅಂತ ಇತ್ತೀಚೆಗೆ ಸುದ್ದಿನಲ್ಲಿದೆ. ಆ ದೃಷ್ಟಿಯಿಂದಾಗಿ ಇದು ತುಂಬಾ ಇಂಪಾರ್ಟೆಂಟ್. ರಿಫ್ಟ್ ವ್ಯಾಲೀಸ್ ಅಂದ್ರೆ ಏನು, ಆಫ್ರಿಕಾದಲ್ಲಿ ಏನಕ್ಕದು ರಿಫ್ಟ್ ವ್ಯಾಲೀಸ್ ಆಗ್ತಾ ಇದೆ, ಆ ಆಫ್ರಿಕನ್ ವ್ಯಾಲಿನಲ್ಲಿ ಆಗ್ತಿರುವಂಥ ರಿಫ್ಟ್ ವ್ಯಾಲಿ ಸೊ ಹೇಗೆ ಅದು ಇಂಡಿಯನ್ ಓಷನ್ ಮೇಲೆ ತುಂಬ ಇಂಪಾರ್ಟೆಂಟ್ ಬೀಳುತ್ತೆ ಅಥವಾ ಇಂಡಿಯನ್ ವೆಸ್ಟರ್ನ್ ಘಾಟ್ಸ್ಗೆ ಹೇಗೆ ಅದು ಇಂಪಾರ್ಟೆನ್ಸ್ ಬೀಳುತ್ತೆ. ಕೆಲವು ಸುದ್ದಿಗಳ ಪ್ರಕಾರ ಅದು ಇದಿನ್ನು ಮಿಲಿಯನ್ ವರ್ಷಗಳಾಗ್ಬೋದು. ಆ ಮಿಲಿಯನ್ ವರ್ಷಗಳ ನಂತರ ಈ ಆಫ್ರಿಕಾದ ಏನು ಆಫ್ರಿಕನ್ ಒಂದು ರಿಫ್ಟ್ ವ್ಯಾಲಿ ಇದೆ, ಆ ರಿಫ್ಟ್ ವ್ಯಾಲಿ ಡಿವೈಡ್ ಆಗಿ ನೆಕ್ಸ್ಟ್ ಬಂದು ಅದು ಇಂಡಿಯನ್ ಪ್ಲಾಟಿಗೆ ಕೊಲೈಡ್ ಆಗುತ್ತೆ. ಅಂದರೆ ಅದು ಬಂದು ಡಿಕ್ಕಿ ಹೊಡೆಯುತ್ತೆ. ಆ ಡಿಕ್ಕಿ ಹೊಡೆಯೋದ್ರಿಂದಾಗಿ ಈ ಸೇಮ್ ಹಿಮಾಲಯದಲ್ಲಿ ಹೇಗೆ ಪರ್ವತಗಳು ರೂಪುಗೊಂಡು ಆ ರೀತಿ ರೂಪುಗೊಳ್ಳುತ್ತೆ ಅಂತ ಕೂಡ ಇತ್ತೀಚೆಗೆ ಕೆಲವು ರಿಪೋರ್ಟ್ಗಳು ಹೇಳ್ತಾ ಇವೆ. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ. ಅಂದರೆ ಜಿಯೋಗ್ರಾಫಿಕಲ್ ಆಸ್ಪೆಕ್ಟಿಂದ ತುಂಬಾ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ. ಅದು ಯಾವ್ಯಾವ ಅಂತ ನೋಡೋದಾದ್ರೆ ಒಂದು ಪ್ರಾಗ್ಜೀವಶಾಸ್ತ್ರದ ಏನು ಇಂಪಾರ್ಟೆನ್ಸ್ ಅಲ್ಲಿದ್ದಂತಹ ಒಂದು ಪೂರ್ವ ಇತಿಹಾಸ ಅಂತ ಕರಿತೀವಿ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಅದ್ರ ಜೊತೆಗೆ ಅಸಾಲ್ಸ್ ಸರೋವರ್ ಅಂತ ಕರಿತೀವಿ. ಇದು ಆಫ್ರಿಕಾದ ಅತ್ಯಂತ ಕಡಿಮೆ ಬಿಂದು ಇರುವಂತಹ ಬಿಂದು ಇರುವಂತಹ ಒಂದು ಸ್ಥಳವಾಗಿದೆ. ಅದು ಕೂಡ ನಮಗೆ ಈ ಆಫರ್ ಟ್ರಯಾಂಗಲ್ನಲ್ಲಿ ಕಂಡು ಬರುವಂಥದ್ದು. ಅದ್ರ ಜೊತೆಗೆ ಇಥಿಯೋಪಿಯಾದ ಪ್ರಸ್ಥಭೂಮಿ ಆಗಿರ್ಬೋದು, ದನಕಿಲ್ ಬ್ಲಾಕ್ ಆಗಿರ್ಬೋದು, ಸೊಮಾಲಿ ಪ್ಲಾಟ್ಯೂ ಆಗಿರ್ಬೋದು, ಆಲ್ಸ್ ಹೈ ಬ್ಲಾಕ್ಗಳಿಂದ ಈ ಆಫರ್ ಟ್ರಯಾಂಗಲ್ ತುಂಬಾ ಬಂದಿದೆ. ಇವೆಲ್ಲ ಎಲ್ಲಿ ಸುದ್ದಿನಲ್ಲಿದ್ದು ಅಂತ ಬಂದಾಗ ನಿಮಗೆಲ್ಲ ಗೊತ್ತಾಗಬೇಕಾಗಿದೆ. ಇಥಿಯೋಪಿಯನ್ ಪ್ಲಾಟ್ಯೂ, ಧನಕಿಲ್ ಬ್ಲಾಕ್ ಅಥವಾ ಸೊಮಾಲಿ ಪ್ಲಾಟ್ಯೂ ಅಥವಾ ಅಲಿ ಸಹಬೀಬ್ ಬ್ಲಾಕ್ ಇವೆಲ್ಲವೂ ಕೂಡ ಎಲ್ಲಿ ಬರುತ್ತೆ ಅಂದರೆ ಆಫರ್ ಟ್ರ್ಯಾಕ್ನಲ್ಲಿ ಬರುವಂತಹ ಒಂದು ಪ್ರದೇಶಗಳು.
ಸೊ ಇರುವಂಥ ನೋಡಿ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಈ ಮ್ಯಾಪಲ್ಲಿ ತೋರಿಸುತ್ತೆ. ಇದು ನಿಮಗೆ ಈಸ್ಟರ್ನ್, ಲೈಕ್ ಇದು ವೆಸ್ಟರ್ನ್ ಪಾರ್ಟ್ಸು, ಇದು ಈಸ್ಟರ್ನ್ ಪಾರ್ಟ್ಸು. ಸೊ ಇಲ್ಲಿ ನಿಮಗೆ ಗ್ರೇಟ್ ರಿಫ್ಟ್ ವ್ಯಾಲಿ ಅಂತ ಕರಿತೀವಿ. ಇದು ಹೀಗೆ ರಿಫ್ಟ್ ಆಗ್ತಾ ಇದೆ. ಸೊ ನೀವು ಎರಡು ರೀತಿಯಲ್ಲಿ ಆಗ್ತಾ ಇದೆ, ಒಂದು ಹಂಗೆ ಒಂದಿದೆ, ಸೊ ಹೀಗೆ ಒಂದಿದೆ. ಸೊ ಈ ರೀತಿಯಾದಂಥ ರಿಫ್ಟ್ ವ್ಯಾಲೀಸ್ ಅಂತ ಕರಿತೀವಿ. ಇದನ್ನು ಸ್ತರಭಂಗ ಕಣಿವೆಗಳು ಅಂತ ಕರಿತೀವಿ. ಅಂದರೆ ಭೂಮಿಯ ಒಂದು ಏನು ಪ್ಲಾಟ್ಯೂ ಇದೆ, ಒಂದು ಪ್ಲೇಟ್ ಇದೆ. ಸೊ ಆ ಪ್ಲೇಟು ಡಿವೈಡ್ ಆಗಲಿ ಕಟ್ ಆಗ್ತಾ ಇದೆ, ಇಬ್ಬಾಗವಾಗ್ತಾ ಇದೆ. ಸೊ ಇಬ್ಬಾಗವಾಗೋದ್ರಿಂದ ಇಷ್ಟು ಪೋರ್ಷನ್ಸು ಆಫ್ರಿಕಾ ಖಂಡದಿಂದ ಬೇರ್ಪಡುತ್ತೆ. ಬಟ್ ಇಲ್ಲಿ ಈಗ ಸದ್ಯಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಬೇರ್ಪಡಲ್ಲ. ಇದಕ್ಕಿನ್ನೂ ಸಾವಿರಾರು ಲೈಕ್ ಮಿಲಿಯನ್ ಗಟ್ಟಲೆ ವರ್ಷಗಳು ಬೇಕಾಗಿದೆ. ಸೊ ಅದು ತಗೊಳ್ಳೋದು. ಸೊ ಇದು ನಿಮಗೆ ಗ್ರೇಟ್ ರಿಫ್ಟ್ ವ್ಯಾಲಿ ಅಂದರೆ ಏನು, ಯಾವ್ಯಾವ ದೇಶಗಳಲ್ಲಿ ಬರುತ್ತೆ ಅಥವಾ ಏನಕ್ಕೆ ಇಂಪಾರ್ಟೆನ್ಸ್ ಅದ್ರ ಬಗ್ಗೆ ಗೊತ್ತಿರಬೇಕು. ಅದ್ರ ಜೊತೆಗೆ ಇನ್ನೊಂದು ನಿಮಗೆ ಮ್ಯಾಪ್ ಇಲ್ಲಿದೆ, ಇದು ಅಫಾರ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಇಥಿಯೋಪಿಯಾ ಆಗಿರ್ಬೋದು, ಡಿಜೋಟಿ ಆಗಿರ್ಬೋದು, ಸೊಮಾಲಿಯಾ ಆಗಿರ್ಬೋದು, ಎರಿಟ್ರಿಯಾ ಆಗಿರ್ಬೋದು, ಇದನ್ನು ನಿಮ್ಗೆ ಇಲ್ಲಿ ಬರುವಂಥದ್ದು ಅಥವಾ ಈ ಯಾವ ಪ್ಲಾಟ್ಗಳಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಈ ಮ್ಯಾಪನ್ನು ನೋಡಿಕೊಂಡ್ರೆ ಗೊತ್ತಾಗ್ತಾ ಬರುತ್ತೆ. ಇನ್ನು ಈ ಟೆಕ್ಟಾನಿಕ್ ಮೂವ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಲೈಕ್ ಲಕ್ಷಾಂತರ ವರ್ಷಗಳಿಂದ ಟೆಕ್ಟಾನಿಕ್ ಚಲನೆಗೆ ಅಥವಾ ಲೈಕ್ ಮೂವ್ಮೆಂಟ್ಗೆ ಒಳಗಾಗ್ತಿದೆ ಅಂತ ಕಂಡು ಬಂದಿದೆ. ಅದೆಲ್ಲರಿಗೂ ನಮಗೆ ಇತ್ತೀಚೆಗೆ ಲೈಕ್ ಸೈಂಟಿಫಿಕ್ ರಿಸರ್ಚಿಂದ ಗೊತ್ತಾಗ್ತಿರುವಂಥದ್ದು. ಅದರಲ್ಲೂ ಕೂಡ ಲೈಕ್ ಮುಂದಿನ 5 ರಿಂದ 10 ಮಿಲಿಯನ್ ವರ್ಷಗಳಲ್ಲಿ ಆಫ್ರಿಕಾ 2 ಭಾಗಗಳಾಗಿ, ಅಂದರೆ ಒಂದು ಈಸ್ಟರ್ನ್ ಒಂದು ವೆಸ್ಟರ್ನ್ ಪಾರ್ಟ್ಸ್ ಆಗಿ ಅದು ಡಿವೈಡ್ ಆಗುತ್ತೆ ಅಂತ ನಾವು ಎಲ್ಲರೂ ಸೈಂಟಿಫಿಕ್ ಆಗಿ ಸೈಂಟಿಸ್ಟ್ಗಳು ಹೇಳ್ತಾ ಬರ್ತಿದ್ದಾರೆ. ಆ ದೃಷ್ಟಿಯಿಂದಾಗಿ ಇನ್ನೊಂದಷ್ಟು ಹೊಸ ಸಾಗರ ಅಥವಾ ಜಲನಯನ ಪ್ರದೇಶಗಳು ಹುಟ್ಕೋಬೋದು, ಇನ್ನೊಂದಷ್ಟು ಹೊಸ ಸಾಗರಗಳು ಅದನ್ನು ಫಾರ್ಮ್ ಆಗ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇದರಿಂದಾಗಿ ಪೂರ್ವ ಆಫ್ರಿಕಾದಲ್ಲಿ ಒಂದು ವಿಶಿಷ್ಟವಾದಂತಹ ಖಂಡಕ್ಕೆ ಹುಟ್ಟಿಗೆ ಕಾರಣ ಆಗ್ಬೋದು ಅಂತ ಕೂಡ ನಮಗೆ ಹೇಳ್ತಾ ಬರ್ತಾ ಇದ್ದಾರೆ. ಸೊ ಹಾಗಾದರೆ ಈ ಪ್ಲೇಟ್ ಟೆಕ್ಟಾನಿಕ್ ಅಂದರೆ ಏನು ಅಂತ ನಿಮ್ಗೆ ಬಂದಾಗ, ಯೂಶಲಿ ಟೋಜೋ ವಿಲ್ಸನ್ ಅವರು ಯೂಶಲಿ 1965ರಲ್ಲಿ ಈ ಪದವನ್ನು ಬಳಕೆ ಮಾಡ್ತಾರೆ. ಅಂದರೆ ಪ್ಲೇಟ್ ಟೆಕ್ಟಾನಿಕ್ ಅಂತ ಬರ್ತಾರೆ. ಆ ನಂತರದಲ್ಲಿ ಈ ಸಿದ್ಧಾಂತವನ್ನು 1967ರಲ್ಲಿ ಮೊರ್ಗಾನ್ WJ ಅವರು ಆಧಾರಗಳೊಂದಿಗೆ, ಸೊ ಇಂಪಾರ್ಟೆಂಟ್ ಏನಿದೆ ಲೈಕ್ ಪ್ಲೇಟ್ ಮೂವ್ಮೆಂಟ್ಸ್ ಅಂದರೆ ಏನು, ಏಕೆ ಅದು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆಧಾರಗಳ ಜೊತೆಗೆ ಅದನ್ನು ಅವರು ಬಳಸ್ತಾ ಬರ್ತಾರೆ. ಸೊ ಯೂಶಲಿ ಇದು ಸಿದ್ಧಾಂತ ಏನಿದೆ, ಇದು ಮುಖ್ಯಾಂಶಗಳಂದರೆ ಶಿಲಾಗೋಳವು ಭೂಖಂಡ ಮತ್ತು ಸಾಗರಗಳನ್ನು ಒಳಗೊಂಡಿರುತ್ತೆ. ಭೂಮಿಯ ಶಿಲಾಗೋಳವು ಹಲವು ವಿಭಾಗಗಳಿಂದ ಅದು ಹಲವು ಪ್ಲೇಟ್ಸ್ಗಳಿಂದ ತುಂಬಿರುತ್ತೆ. ಸೊ ಈ ರೀತಿಯಾಗಿ ಹೇಳ್ತಾ ಬರ್ತಾರೆ. ಅಂಡ್ ಶಿಲಾಗೋಳದ ವಿಸ್ತಾರವನ್ನು ಭಾಗಗಳಲ್ಲಿ ಭೂ ವಿಭಾಗಗಳು ಅಥವಾ ಪ್ಲೇಟ್ಸ್ ಅಂತ ಕರೀತಾರೆ. ಟೆಕ್ಟಾನಿಕ್ ಥಿಯರಿ ಅಂದರೆ ಏನು ಅಂತ ನಿಮಗೆ ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಪ್ಲೇಟ್ ಟೆಕ್ಟಾನಿಕ್ ಅಂದರೆ ಹೇಗೆ ಏನದು ಕೂಡ ನೀವು ತಿಳ್ಕೊಂಡಿರಬೇಕು. ಅದ್ರ ಜೊತೆಗೆ ಈ ಪ್ಲೇಟ್ ಟೆಕ್ಟಾನಿಕ್ ಥಿಯರಿನಲ್ಲಿ 3 ಥರದ ಇದನ್ನು ಕರಿತೀವಿ. ಒಂದು ಡೈವರ್ಜೆಂಟ್, ಇನ್ನೊಂದು ಕನ್ವರ್ಜೆಂಟ್, ಇನ್ನೊಂದು ಟ್ರಾನ್ಸ್ಫಾರ್ಮ್ ಪ್ಲೇಟ್ ಬೌಂಡ್ರೀಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಿಮಗೆ ಜಿಯೋಗ್ರಫಿ ಕ್ಲಾಸ್ನಲ್ಲಿ ಹೇಳಿರ್ತಾರೆ. ಸೊ ತಿಳ್ಕೊಳ್ತಾ ಬನ್ನಿ. ಲೈಕ್ ನಾನು ಸಿಂಪಲ್ ಆಗಿ ಹೇಳ್ತಾ ಬರ್ತೀನಿ. ಇಲ್ಲೊಂದು ಲೈಕ್ ಡೈವರ್ಜೆಂಟ್ ಅಂದರೆ ಏನು, ಲೈಕ್ 2 ಫಲಕಗಳೇನಿರುತ್ತೆ ಅದು ಲೈಕ್ ವಿರುದ್ಧ ದಿಕ್ಕಿನಲ್ಲಿ ಸಾಗುವಂಥದ್ದು, ಅಥವಾ A and B ಅಥವಾ 2 ಪ್ಲೇಟ್ಗಳಿದೆ ಅಥವಾ ಒಂದು ಪ್ಲೇಟು ಒಂದು ಇಬ್ಬಾಗವಾಗಿ ಈ ರೀತಿಯಾಗಿ ಸ್ಪ್ಲಿಟ್ ಆಗುವಂಥದ್ದು ನೀವು ಇಲ್ಲಿ ನೋಡ್ಕೋಬಹುದು. ಸೊ ಪ್ಲೇಟ್ A ಅಂಡ್ ಪ್ಲೇಟ್ B ಎರಡೂ ಡಿವೈಡ್ ಲೈಕ್ ಬೇರೆ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಸಾಗ್ತಾ ಬಂದಾಗ ಅದನ್ನು ಡೈವರ್ಜೆಂಟ್ ಅಂತೀವಿ. 2 ಪ್ಲೇಟ್ಗಳು ಲೈಕ್ ಸಮ ದಿಕ್ಕಿಗೆ ಬಂದಾಗ, ಒಂದೇ ದಿಕ್ಕಿಗೆ 2 ಬಂದು ಇದು ಮಾಡ್ತಿದ್ದಾಗ ಅದನ್ನು ಕನ್ವರ್ಜೆಂಟ್ ಬೌಂಡ್ರೀಸ್ ಅಂತ ಕರಿತೀವಿ. ಇದರಲ್ಲಿ ಒಂದು ಪ್ಲೇಟು ಮೇಲೆ ಹೋಗುತ್ತೆ, ಇನ್ನೊಂದು ಪ್ಲೇಟು ಕೆಳಗಡೆ ಹೋಗುತ್ತೆ. ಸೊ ಆ ರೀತಿ ಕೂಡ ಆಗುತ್ತೆ. ಸೊ ಅದು ನಮಗೆ ಯೂಶಲಿ ಇಂಡಿಯನ್ ಅಂಡ್ ಲೈಕ್ ಯುರೇಷಿಯನ್ ಪ್ಲೇಟನಲ್ಲಿ ಆಗಿದ್ದು. ಇಂಡಿಯನ್ ಪ್ಲಾಟು ಬಂದು ಯುರೇಷಿಯನ್ ಪ್ಲಾಟಿಗೆ ದಿಕ್ಕು ಹೊಡೆದು, ಸೊ ಇಂಡಿಯನ್ ಪ್ಲೇಟು ಕೆಳಗಡೆ ಸಿಂಕ್ ಆಗ್ತಾ ಇದೆ ಅಂಡ್ ಯುರೇಷಿಯನ್ ಪ್ಲೇಟು ಮೇಲೆ ಹೋಗ್ತಾ ಇದೆ. ಆ ಮೇಲೋಗುವಿಕೆಯಿಂದಾಗೇ ಹಿಮಾಲಯ ಫಾರ್ಮ್ ಆಗಿದ್ದು. ಸೊ ಹಿಮಾಲಯ ಕೂಡ ಇವತ್ತಿಗೂ ಬೆಳೀತಾ ಇದೆ ಅನ್ನೋ ರೀಸನ್ನು ಅದಕ್ಕೋಸ್ಕರ. ಯಾಕಂದರೆ ಇಂಡಿಯನ್ ಪ್ಲಾಟು ಕೆಳಗಡೆ ಹೋಗ್ತಾ ಯುರೇಷಿಯನ್ ಪ್ಲಾಟು ಮೇಲೆ ಹೋಗುತ್ತೆ. ಸೊ ಅದರಿಂದಾಗಿ ಈಗಲೂ ಕೂಡ ಹಿಮಾಲಯ ಬೆಳೀತಾ ಇದೆ ಅನ್ನುವಂಥದ್ದು ಒಂದು. ಇನ್ನೊಂದು ಟ್ರಾನ್ಸ್ಫಾರ್ಮ್ ಪ್ಲೇಟ್ ಬೌಂಡ್ರೀಸ್ ಅಂತ ಕರಿತೀವಿ. ಲೈಕ್ 2 ಕೂಡ ಲೈಕ್ ಹಿಂದಕ್ಕೆ ಲೈಕ್ ವಿರುದ್ಧ ದಿಕ್ಕಿಗೂ ಹೋಗಲ್ಲ ಅಥವಾ ಲೈಕ್ ಸಮ ದಿಕ್ಕಿಗೂ ಬರಲ್ಲ. 2 ಕೂಡ ಒಂದು ಸಮಾನಾಂತರವಾಗಿ ಹಿಂಗೆ ಲೈಕ್ ಉಜ್ಜುವಿಕೆ ಅಂತ ಕರಿತೀವಿ. 2 ಸಮಾನಾಂತರವಾಗಿ ಹಿಂಗೆ ಸಾಗ್ತಾ ಹೋಗುವಂಥದ್ದನ್ನ ಯೂಶಲಿ ಟ್ರಾನ್ಸ್ಫಾರ್ಮ್ ಪ್ಲೇಟ್ ಬೌಂಡ್ರೀಸ್ ಅಂತ ಕರಿತೀವಿ. ಸೊ ಇದಿಷ್ಟು ಲೈಕ್ ಪ್ಲೇಟ್ ಟೆಕ್ಟಾನಿಕ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.